ಇನ್ನು 2 ಮಿನಿಟ್ಸು ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಿದೆಯಾ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್? ಕೇಳಿಸ್ತಿದೆ ಬ್ರದರ್. ಓಕೆ ಸಿಸ್ಟರ್. ಓಕೆ, ಇವತ್ತು ನಾವು ಸಮುವೇಲನ ಕತೆ ಕೇಳೋಣ ಮಕ್ಕಳಿಂದ. ಅದಕ್ಕೆ ಮುಂಚೆ ಒಂದು ಸಣ್ಣದಾದರೆ ಒಂದು ಪ್ರೇಯರ್ ಮಾಡ್ಕೊಬಿಡೋಣ. ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಎಸ್ತರ್ ಅವರು ಪ್ರೇಯರ್ ಮಾಡಬೇಕಾಗಿ ಕೇಳ್ಕೊತೀವಿ. ನಮ್ಮನ್ನು ಬಹಳಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ ತಂದೆಯೇ. ನಾವು ಸಹ ಈ ಝೂಮ್ ಮೀಟಿಂಗ್ ಮುಖಾಂತರ ನಿಮಗೂ ಸಹ ಒಂದು ಈ ಕಥೆಯ ರೂಪದಲ್ಲಿ ಹೇಳುವಂತೆ ಮಾಡು ತಂದೆಯೇ. ಈ ಕಥೆಯನ್ನು ಸಹ ನಾವೆಲ್ಲರೂ ಸೇರಿ ಮಾಡುವಂತೆ ಮಾಡು ತಂದೆಯೇ. ನಾವು ಸಹ ನೀಟಾಗಿ ಎಲ್ಲ ಪರ್ಫೆಕ್ಟಾಗಿ ಮಾಡಿ ಎಲ್ಲರೂ ಯಾರ್ಯಾರು ಇನ್ನೂ ಝೂಮ್ ಮೀಟಿಂಗ್ ಸೇರಿಲ್ವೋ ಅವರು ಸಹ ಸೇರುವಂತೆ ಮಾಡು ತಂದೆಯೇ. ಎಲ್ಲ ಸ್ತುತಿ ಗಾನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ನಮ್ಮ ರಕ್ಷಕನವರಿನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಇವತ್ತೊಂದು ದಿವಸ ನಾವು ಸಮುವೇಲನ ಕತೆ ಕೇಳಕ್ಕೆ ಹೋಗೋಣ. ನಾನು ಒಬ್ಬೊಬ್ಬರು ಮಕ್ಕಳ ಹೆಸರು ಕರಿತೀನಿ, ನೀವು ಕಥೆನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲರಿಗೂ ಅವಕಾಶ ಇದೆ. ನಿಮ್ಗೆ ಯಾವ ಥರ ಬರುತ್ತೆ, ನಿಮ್ಗೆ ಏನು ಕಲ್ತಿದ್ದೀರಾ ಸಮುವೇಲನ ಬಗ್ಗೆ ಕತೆ ನೀವು ಹೇಳ್ಬೋದು. ಓಕೆನಾ? ನಿಮ್ಗೆ ಏನಾದರೂ ಕೇಳಿಸ್ತಿಲ್ಲ ಅಂತಂದರೆ ಹೇಳ್ಬೋದು ನೀವು. ಕೇಳ್ತೈತ್ರಿ ಬ್ರದರ್. ಹಾಂ, ಓಕೆ ಸಿಸ್ಟರ್. ಒಂದು ರೆಕಾರ್ಡ್ ಮಾಡಕ್ಕೆ ನೋಡ್ತಾ ಇದ್ದೀನಿ ಅದು. ಓಕೆ, ನಮ್ಮ ಮಧ್ಯದಲ್ಲಿ ಈಗ ಬ್ರದರ್ ಅಭಿ ಅವರು ಸ್ಟೋರಿನ ಹೇಳೋಕ್ಕೆ ಕೇಳೋಣ ಅವ್ರ ಕಡೆಯಿಂದ. ಬ್ರದರ್ ಅಭಿ ಅವರು. ಸಮುವೇಲನ ಚರಿತ್ರೆ. ರಾಮತೈಮ್ ಅಂತ ಒಂದು ಊರಿರುತ್ತೆ. ಆ ಊರಲ್ಲಿ ಎಳ್ಕ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಅಣ್ಣಲು ಮತ್ತು ಪೆಣಿನಲು ಅಂತ ಇಬ್ರು ಹೆಂಡತಿಯರಿರ್ತಾರೆ. ಪೆಣಿನಲ್ಗೆ ಮಕ್ಳಿರ್ತಾರೆ, ಆದ್ರೆ ಅಣ್ಣಲಿಗೆ ಮಕ್ಕಳಿರಲ್ಲ. ಒಂದು ದಿನ ಅಣ್ಣಲು ದೇವರಿಗೆ, ನನ್ನ ಮೇಲೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು ಅಂತ ಬೇಡ್ಕೊಳ್ತಾಳೆ. ಅಣ್ಣಲು ದೇವರ ಕೃಪೆಯಿಂದ ಮಗನನ್ನು ಎತ್ತಲೆ. ಮಗನಿಗೆ ಸಮುವೇಲ ಅಂತ ಹೆಸರಿಡ್ತಾಳೆ. ಮಗು ಹಾಲನ್ನು ಕುಡಿಯೋದನ್ನು ಬಿಟ್ಟಾದ್ಮೇಲೆ ಅಣ್ಣಲು ಸಮುವೇಲನನ್ನು ಯೆಹೋವನ ಮಂದಿರಕ್ಕೆ ಕರೆದುಕೊಂಡು ಎಲಿಯನ ಹತ್ತಿರ ಹೋಗಿ, ಇವನನ್ನು ದೇವರಿಗೆ ಒಪ್ಪಿಸ್ತೀನಿ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡ್ತಾರೆ. ನಂತರ ಅವ್ರ ಮನೆಗೆ ಹೋಯ್ತಾರೆ. ಸಮುವೇಲನು ಬೆಳೀತಾ ಬೆಳೀತಾ ದೇವರ ಸೇವೆಯನ್ನು ಮಾಡ್ತಿರ್ತಾನೆ. ಒಂದಿನ ರಾತ್ರಿ ಸಮುವೇಲನು ಯೆಹೋವನ ಮಂದಿರದಲ್ಲಿ ಮಲಗಿರ್ತಾನೆ. ಆಗ ದೇವರು, ಸಮುವೇಲನೇ ಸಮುವೇಲನೇ ಅಂತ ಕರೆದು, 7 ಮಕ್ಕಳು ನನಗೆ ವಿರೋಧವಾಗಿ ನಡೆದಿದ್ದಾರೆ, ಅದಕ್ಕೆ ನಾನು ಅವರ ಕುಟುಂಬವನ್ನು ನಿತ್ಯ ದಂಡನೆಗೆ ಗುರಿಪಡಿಸ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಾರನೇ ದಿನನೇ ಸಮುವೇಲನು ಎಲಿಯನಿಗೆ ಎಲ್ಲವನ್ನು ತಿಳಿಸ್ತಾನೆ. ಫಿಲಿಸ್ಟಿಯರಿಗೆ ಇಸ್ರಾಯೇಲರಿಗೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಇಸ್ರಾಯೇಲರು ಸೋಲ್ತಾರೆ. ಆಗ ದೇವರ ಮಂಜೂಷವು ಶತ್ರುವಶವಾಯಿತು.
ಏಲಿಯ ಮಕ್ಕಳು ಸಾಯ್ತಾರೆ. ಈ ವಿಷಯವನ್ನು ಕೇಳಿದ ತಕ್ಷಣವೇ ಏಲಿಯನು ಸಹ ಸಾಯ್ತಾನೆ. ಆಗ ಸಮುವೇಲನು ಅವರಿಗೆ, ನೀವು ದೇವರ ಕಡೆಗೆ ತಿರುಗಿಕೊಂಡ್ರೆ ನಿಮ್ಮನ್ನು ದೇವರು ಕಾಪಾಡುವರು ಅಂತ ಹೇಳ್ತಾನೆ. ಆಗ ಇಸ್ರಾಯೇಲರು ದೇವರ ಕಡೆಗೆ ಬರ್ತಾರೆ. ಸಮುವೇಲನು ಮುದುಕನಾದ ಮೇಲೆ ಅವನ ಮಕ್ಕಳನ್ನು ನ್ಯಾಯಸ್ಥಾಪಕರನ್ನಾಗಿ ಮಾಡ್ತಾನೆ. ಆದ್ರೆ ಅವರ ಮಕ್ಕಳು ನ್ಯಾಯಕ್ಕೆ ವಿರುದ್ಧವಾದ ತೀರ್ಪನ್ನೇ ಮಾಡ್ತಿರ್ತಾರೆ. ಇಸ್ರಾಯೇಲರು ಸಮುವೇಲನ ಬಳಿಗೆ ಬಂದು, ನಮಗೆ ಒಬ್ಬ ರಾಜ ಬೇಕು ಅಂತ ಕೇಳ್ತಾರೆ. ಆಗ ಸಮುವೇಲನು ದುಃಖಪಟ್ಟು ದೇವರನ್ನು ಪ್ರಾರ್ಥಿಸ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಜನರು ಹೇಳ್ದಂತೆನೆ ಮಾಡು ಅಂತ ಹೇಳ್ತಾರೆ. ಆಗ ಸೌಲನನ್ನು ರಾಜನಾಗಿ ನೇಮಿಸ್ತಾರೆ. ಆದ್ರೆ ಸೌಲನು ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯಲ್ಲ. ಆದ್ದರಿಂದ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಡ್ತಾರೆ. ನಂತರ ದಾವೀದನನ್ನು ರಾಜನಾಗಿ ಅಭಿಷೇಕಿಸ್ತಾರೆ. ಸಮುವೇಲನು ನಂತರ ದಿನಗಳಲ್ಲಿ ಮರಣ ಹೊಂದ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಈಗ ನೆಕ್ಸ್ಟು ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಪ್ರಿಯಾ ಅವರು ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ. ಸಿಸ್ಟರ್ ಪ್ರಿಯಾ ಅವರು. ನಮಸ್ತೆ ಅಂಕಲ್. ನಮಸ್ತೆ ಪುಟ್ಟ, ಸ್ಟೋರಿ ಕಂಟಿನ್ಯೂ ಮಾಡಬೇಕು. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ಸಾಮುವೇಲನ ಚರಿತ್ರೆಯನ್ನು ನೋಡೋಣ. ರಾಮತಾಯಿಮ್ ಎಂಬ ಊರಿರುತ್ತಂತೆ. ಆ ಊರಿನಲ್ಲಿ ಎಲ್ಕ ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಅನ್ನಾಳು ಪೆನಿನ್ನಾಳು ಎಂಬ ಇಬ್ಬರು ಹೆಂಡತಿಯರಿದ್ದರು. ಪೆನ್ನಾಳಿಗೆ ಮಕ್ಕಳಿದ್ರು, ಅನ್ನಾಳಿಗೆ ಮಕ್ಕಳಿರ್ಲಿಲ್ಲ. ಒಂದು ದಿವಸ ಅನ್ನಾಳು ದೇವರಿಗೆ, ನನ್ನ ಮೇಲೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು ಎಂದು ಬೇಡಿಕೊಂಡ್ಳು. ಅನ್ನಾಳು ದೇವರ ಅನುಗ್ರಹದಿಂದ ಮಗನನ್ನು ಹೆತ್ತಳು. ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಟಳು. ಮಗು ಹಾಲು ಕುಡಿಯುವುದನ್ನು ಬಿಟ್ಟ ನಂತರ ಅನ್ನಾಳು ಸಾಮುವೇಲನನ್ನು ಯೆಹೋವನ ಮಂದಿರಕ್ಕೆ ಕರೆದುಕೊಂಡು ಎಲಿಯ ಬಳಿ ಬಂದು, ಇವನನ್ನು ಯೆಹೋವನಿಗೆ ಒಪ್ಪಿಸಿದ್ದೇನೆ ಎಂದು ಹೇಳಿ ದೇವರಿಗೆ ನಮಸ್ಕಾರ ಮಾಡಿದ್ಲು. ನಂತರ ಅವನ ಮನೆಗೆ ಹೋದಳು. ಸಾಮುವೇಲನು ದೇವರ ಸೇವೆ ಮಾಡುತ್ತಾ ಇದ್ದನು. ಒಂದು ದಿವಸ ರಾತ್ರಿ ಸಾಮುವೇಲನು ಯೆಹೋವನ ಮಂದಿರದಲ್ಲಿ ಮಲಗಿದ್ದನು. ಆಗ ದೇವರು, ಸಾಮುವೇಲನೇ, ಸಾಮುವೇಲನೇ ಎಂದು ಕರೆದು, ಎಲಿಯ ಮಕ್ಕಳು ನನಗೆ ವಿರೋಧವಾಗಿ ನಡೆದಿದ್ದಾರೆ, ಆದ್ದರಿಂದ ಎಲಿಯ ಕುಟುಂಬವನ್ನು ನಿತ್ಯ ದಂಡನೆಗೆ ಗುರಿಪಡಿಸ್ತೇನೆ ಎಂದು ಹೇಳಿದ್ರು. ಮರುದಿನ ಸಾಮುವೇಲನು ಎಲಿಯನಿಗೆ ಎಲ್ಲವನ್ನೂ ತಿಳಿಸಿದನು. ಫಿಲಿಷ್ಟಿಯರಿಗೆ ಇಸ್ರಾಯೇಲ್ಯರಿಗೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಇಸ್ರಾಯೇಲ್ಯರೆಲ್ಲರೂ ಸೋತರು. ಆಗ ದೇವರ ಮಂಜೂಷವು ಶತ್ರುವಶವಾಯಿತು. ಎಲಿಯ ಮಕ್ಕಳು ಸತ್ತು ಹೋದ್ರು. ಈ ವಿಷಯವನ್ನು ಕೇಳಿದೊಡನೆ ಎಲಿಯನು ಸತ್ತು ಹೋಗ್ತಾನೆ. ಆಗ ಸಾಮುವೇಲನು ಅವರಿಗೆ, ನೀವು ದೇವರ ಕಡೆಗೆ ತಿರುಗಿಕೊಂಡರೆ ನಿಮ್ಮನ್ನು ದೇವರು ಕಾಪಾಡುವರು ಅಂದನು. ಆಗ ಇಸ್ರಾಯೇಲ್ಯರೆಲ್ಲರೂ ದೇವರ ಕಡೆಗೆ ಬಂದ್ರು. ಸಾಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಇವರು ನ್ಯಾಯವಿರುದ್ಧವಾದ ತೀರ್ಪು ಮಾಡುತ್ತಾ ಇದ್ದರು. ಇಸ್ರಾಯೇಲ್ಯರೆಲ್ಲರೂ ಸಾಮುವೇಲನ ಬಳಿಗೆ ಬಂದು, ನಮಗೆ ಒಬ್ಬ ಅರಸ ಬೇಕು ಎಂದು ಕೇಳ್ತಾರೆ. ಆಗ ಸಾಮುವೇಲನು ದುಃಖಪಟ್ಟು ದೇವರನ್ನು ಪ್ರಾರ್ಥಿಸಿದ. ಅದಕ್ಕೆ ದೇವರು ಹೇಳ್ತಾರೆ, ಜನರು ಹೇಳಿದಂತೆ ಮಾಡು ಎಂದು. ಆಗ ಸೌಲನನ್ನು ಅರಸನನ್ನಾಗಿ ನೇಮಿಸಿದ್ರು. ಆದರೆ ಸೌಲನು ದೇವರ ಆಜ್ಞೆಯನ್ನು ಕೈಕೊಂಡು ನಡಿಲಿಲ್ಲ. ಆದ್ದರಿಂದ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಟ್ರು. ನಂತರ ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸಿದನು. ಸಾಮುವೇಲನು ನಂತರ ದಿನಗಳಲ್ಲಿ ಮರಣ ಹೊಂದಿದನು. ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. Joshua brother, Joshua brother,
ಜೋಶಪ್ ಬ್ರದರ್. ಸಾರಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಕಾಲ್ ಬಂತು, ಕಟ್ಟಾಯಿತು. ಥ್ಯಾಂಕ್ ಯು ಪ್ರಿಯಾ ಪುಟ್ಟ. ಬ್ರದರ್ ಅನುನಿತಾ ಹೇಳ್ತಾರೆ ನೋಡಿ. ಹಾಂ, ಸಿಸ್ಟರ್ ಹಂಗೆ ರೆಕಾರ್ಡ್ ಮಾಡ್ತೀರಾ ನೀವು? ಬ್ರದರ್ ಆಲ್ರೆಡಿ ರೆಕಾರ್ಡ್ ಇದೆ ಬ್ರದರ್. ಇದೆಯಾ? ಓಕೆ ಸಿಸ್ಟರ್. ರೆಕಾರ್ಡ್ ಇದೆ. ಹಾಂ, ಸಿಸ್ಟರ್ ಅನ್ವಿತಾ ಅವರು ಸ್ಟೋರಿ ಹೇಳ್ಬೇಕಾಗಿ ಕೇಳ್ತೀವಿ. ಸಾಮ್ವೇಲ್ ಸ್ಟೋರಿ ಹೇಳ್ತಿದ್ದಿ. ರಾಮ್ ಇವತ್ತು ನಾವು ಸಾಮ್ವೇಲ್ ಚರಿತ್ರೆಯನ್ನು ನೋಡೋಣ. ರಾಮ್ದಾಮ್ ಎಂಬ ಒಂದು ಊರಿನಲ್ಲಿ ಎಲ್ಕಾನ ಎಂಬ ಒಂದು ಮನುಷ್ಯನಿದ್ದನು. ಆ ಮನುಷ್ಯನಿಗೆ ಇಬ್ಬರು ಹೆಂಡತಿಗಳು ಇದ್ದರು. ಒಬ್ಬಳು ಬೆನ್ನಿನಾಲ್, ಇನ್ನೊಬ್ಳು ಅನ್ನಾಳ್. ಬೆನ್ನಿನಾಳಿಗೆ ಮಕ್ಕಳಿದ್ದವು, ಆದ್ರೆ ಅನ್ನಾಳಿಗೆ ಮಕ್ಕಳಿರಲಿಲ್ಲ. ಒಂದು ದಿವಸ ಅನ್ನಾಳ್ ದೇವಾಲಯಕ್ಕೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು. ದೇವರೇ, ನನಗೆ ಒಂದು ಮಗು ಕೊಡಿ. ಆ ಮಗುವನ್ನ ಅವನ್ ಬೆಳೆದಿದ ಮೇಲೆ ನಿಮಗೆ ಅವನ್ನ ಅರ್ಪಣಿಸ್ತೀನಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂತಾರೆ. ಆಮೇಲೆ ಸ್ವಲ್ಪ ಆದ ಮೇಲೆ ದೇವರು ಅನ್ನಾಳಿಗೆ ಒಂದು ಮಗು ಕೊಟ್ಟರು. ಅವರಿಗೆ ಸಾಮ್ವೇಲ್ ಎಂಬ ಹೆಸರಿಟ್ಟರು. ಅವ್ರು ಸ್ವಲ್ಪ ಬೆಳೆದ ಮೇಲೆ ಅವರು ಅನ್ನಾಳ್ ಬಂದು ದೇವಾಲಯಕ್ಕೆ ಕರ್ಕೊಂಡೋಗಿ ಏಲಿ ಹತ್ರ ಕೊಡ್ತಾರೆ. ಆಮೇಲೆ ಸಾಮ್ವೇಲ್ ದೇವರಕ್ಕೆ ಇಷ್ಟಪಡಿ ನಡ್ಕೊಂತಾರೆ. ಒಂದು ದಿನ ರಾತ್ರಿ ಸಾಮ್ವೇಲ್ ಮಲಗುವಾಗ ಸಾಮುವೇಲ್ ಎಂಬ ಶಬ್ದ ಕೇಳಿತ್ತು. ಸಾಮ್ವೇಲ್ ಎದ್ಬಿಟ್ಟು ಏಲಿ ಹತ್ರ ಹೋಗಿ ಕರ್ದ್ರ ನನ್ನ ಅಂತ ಕೇಳ್ತಾರೆ. ಅದಕ್ಕೆ ಹೇಳಿ, ಇಲ್ಲ ಮಗನೇ, ನಾನ್ ಕರ್ದಿಲ್ಲ, ನೀನೋಗ್ ಮಲ್ಕೊಂತಾರೆ. ಆಮೇಲೆ ಮತ್ತೆ ಸಾಮ್ವೇಲ್ ಹೋಗಿ ಮಲ್ಕೊಂತಾರೆ. ಎರಡನೇ ಸಾರಿ ಆ ತರನೇ ಶಬ್ದ ಕೇಳುತ್ತೆ. ಮತ್ತೆ ಏಲಿ ಹತ್ರ ಹೋಗಿ ನನ್ನ ಕರೆದ್ರ ಅಂತ ಕೇಳ್ತಾರೆ. ಇಲ್ಲ ಮಗನೇ, ನೀನೋಗ್ ಮಲ್ಕೋ, ನಾನ್ ಕರ್ದಿಲ್ಲ ಅಂತಾರೆ. ಇನ್ನೊಂದ್ ಸಾರಿ ಮೂರನೇ ಸಾರಿ ಅದೇ ತರ ಶಬ್ದ ಕೇಳುತ್ತೆ. ಮತ್ತೆ ಎಲಿ ಹತ್ರ ನೀವು ನನ್ನ ಕರೆದ್ರ ಅಂತ ಹೇಳ್ತಾರೆ. ಅವಾಗೆ ಅರ್ಥವಾಗುತ್ತೆ, ಯೆಹೋವರೇ ಸಾಮ್ವೇಲನ್ನು ಕರೆದಿದ್ದಾರೆ ಅಂತ. ಆಮೇಲೆ ಇನ್ನೊಂದ್ಸರಿ ಸಾಮ್ವೇಲನ್ನು ಕರೆದು ಇನ್ನೊಂದ್ಸಾರಿ ಆ ತರ ಶಬ್ದ ಕೇಳಿದ್ರೆ, ಯೆಹೋವನೇ, ನಿನ್ನ ದಾಸನು ಕೇಳುತ್ತಿದ್ದೆನು ಅಂದು ಹೇಳಕ್ ಕೇಳ್ತಾರೆ. ಅದೇ ತರ ಇನ್ನೊಂದ್ಸರಿ ಶಬ್ದ ಬರುತ್ತೆ. ಸಾಮ್ವೇಲ್ ಎದ್ದು, ಯೆಹೋವನೇ, ನಿನ್ನ ದಾಸನು ಕೇಳುತ್ತಿದ್ದೇನು ಅಂತ ಹೇಳ್ತಾರೆ. ಅವಾಗ ಬಂದು ದೇವರು ಹೇಳ್ತಾರೆ ಸಾಮ್ವೇಲ್ ಹತ್ರ, ಏಲಿಯ ಮಕ್ಕಳು ನನಗೆ ಅನ್ಯಾಯ ಮಾಡ್ತಾ ವಿರುದ್ಧವಾಗಿ ನಡ್ಕೊಂತಿದ್ದಾರೆ, ಅದಕ್ಕೆ ಅವ್ರಿಗೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಸಾಮ್ವೇಲ್ ಮಲ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಏಲಿ ಬಂದು ಕೇಳ್ತಾರೆ, ರಾತ್ರಿ ದೇವರು ನಿನ್ನ ಹತ್ರ ಏನ್ ಹೇಳಿದ್ರು ಅಂತ. ಅದಕ್ಕೆ ಸಾಮ್ವೇಲ್ ಹೇಳ್ತಾರೆ, ನಿಮ್ ಮಕ್ಕಳು ದೇವರಿಗೆ ವಿರುದ್ಧವಾಗಿ ನಡೀತಿದ್ದಾರೆ, ಅದಕ್ಕೆ ಅವರಿಗೆ ಶಾಪ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ
ಏಲಿ ಸ್ವಲ್ಪ ಬೇಜಾರಾಗ್ಬಿಟ್ರು. ಆಮೇಲೆ ಸ್ವಲ್ಪ ಹಂಗೆ ಇಸ್ರೇಲ್ ಅಲ್ಲಿ ಒಂದು ಯುದ್ಧ ಬಂತು. ಆ ಯುದ್ಧದಲ್ಲಿ ಏಲಿ ಇಬ್ರು ಮಕ್ಕಳು ಸತ್ತೋಗ್ತಾರೆ. ಅದು ಕೇಳಿದ ಮೇಲೆ ಏಲಿ ಚೇರಿಂದ ಬಿದ್ದು ಸತ್ತೋಗ್ತಾರೆ. ಸಾಮ್ವೇಲ್ ದೊಡ್ಡದಾದ ಮೇಲೆ ಅವರು ಇಸ್ರೇಲ್ಗೆ ನ್ಯಾಯಸ್ಥಾಪರಾಗಿ ಸ್ವಲ್ಪ ದಿವಸದ ಮೇಲೆ ಜನಗಳು ನಮ್ಗೆ ಒಂದು ರಾಜ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವು ದೇವರ ಹತ್ರ ಬಂದು ಕೇಳ್ತಾರೆ ಸಾಮ್ವೇಲು. ಅವಾಗ ಸೌಲನ್ನು ಅಭಿಷೇಕ ಮಾಡು ಹೇಳ್ತಾರೆ. ಅವಾಗ ಸೌಲನ್ನು ಅಭಿಷೇಕ ಮಾಡ್ತಾರೆ. ಸೌಲು ರಾಜ ಆಗ್ತಾರೆ. ಅವರು ದೇವರಿಗೆ ವಿರುದ್ಧವಾಗಿ ನಡ್ಕೊಂತಾರೆ. ಆಮೇಲೆ ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ಟು ದಾವಿದನ್ನು ಅಭಿಷೇಕ ಮಾಡಿ ರಾಜ ಹಾಕಿಸ್ತಾರೆ. ಸ್ವಲ್ಪ ದಿವಸದ ಮೇಲೆ ಸಾಮ್ವೇಲ್ ಸತ್ತೋಗ್ತಾರೆ. ನಮಸ್ತೆ. ಓಕೆ, ಥ್ಯಾಂಕ್ ಯು ಸಿಸ್ಟರ್ ಅನುನಿತಾ. ನೆಕ್ಸ್ಟು ಬ್ರದರ್ಸು ಸ್ತುತಿನ್ ಅವರು ಸ್ಟೋರಿ ಹೇಳಬೇಕಾಗಿ ಕೇಳ್ತೀವಿ. ಬ್ರದರ್ ಸ್ತುತಿನ್. ಸ್ತುತಿ ಇನ್ನೂ ಬಂದಿಲ್ಲ ಬ್ರದರ್. ಇನ್ನೂ ಬಂದಿಲ್ಲ. ಓಕೆ, ಬ್ರದರ್ ವಾಸು ಅವರು. ಲಿಖಿತ ವಾಸು ಬಂದಿದ್ದಾನ? ಬ್ರದರ್ ವಾಸು ಅವರು ಹೇಳ್ಬೇಕಾಗಿ ಕೇಳ್ತೀವಿ. ಬಂದಿಲ್ಲ. ಅವರು ಬಂದಿಲ್ಲ. ಓಕೆ, ಸಿಸ್ಟರ್ ಸಾಕ್ಷಿ ಅವರು. ಸಿಸ್ಟರ್ ಸಾಕ್ಷಿ ಅವರು. ಓಕೆ ಪುಟ್ಟ, ನೀನು ಹೇಳಪ್ಪ ಸ್ಟೋರಿ. ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆ. ಈಗ ನಾವು ಸಾಮುವೇಲನ ಚರಿತ್ರೆಯನ್ನು ನೋಡೋಣ. ರಾಮಾತಯಿಮ್ ಎಂಬ ಊರಿನಲ್ಲಿ ಎಲ್ಕ ಎಂಬ ಒಬ್ಬ ವ್ಯಕ್ತಿ ಇದ್ರು. ಅವನ್ಗೆ ಹನ್ನಾಳು ಪೆನ್ನಿನಳು ಎಂಬ ಇಬ್ರು ಹೆಂಡತಿಯರಿದ್ರು. ಪೆನ್ನಿನಳಿಗೆ ಮಕ್ಕಳಿದ್ರು, ಹನ್ನಾಳಿಗೆ ಮಕ್ಕಳು ಇರ್ಲಿಲ್ಲ. ಒಂದು ದಿವಸ ಹನ್ನಾಳು ದೇವರಿಗೆ ನನ್ನ ಮೇಲೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು ಎಂದು ಬೇಡ್ಕೊಂಡ್ಲು. ಹನ್ನಾಳು ದೇವರ ಅನುಗ್ರಹದಿಂದ ಮಗನನ್ನು ಹೆತ್ಲು. ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಲು. ಮಗು ಹಾಲು ಕುಡಿಯುವುದನ್ನು ಬಿಟ್ಟ ನಂತರ ಹನ್ನಾಳು ಸಾಮುವೇಲನನ್ನು ಯೆಹೋವನ ಮಂದಿರಕ್ಕೆ ಕರೆದುಕೊಂಡು ಎಲಿಯ ಬಳಿ ಬಂದು, ಇವನನ್ನು ಯೆಹೋವನಿಗೆ ಒಪ್ಪಿಸಿದ್ದೇನೆ ಎಂದು ಹೇಳಿ ದೇವರಿಗೆ ನಮಸ್ಕಾರ ಮಾಡಿದ್ರು. ನಂತರ ಅವರ ಮನೆಗೆ ಹೋದ್ರು. ಸಾಮುವೇಲನು ದೇವರ ಸೇವೆ ಮಾಡುತ್ತಿದ್ನು. ಒಂದು ದಿವಸ ರಾತ್ರಿ ಸಾಮುವೇಲನು ಯೆಹೋವನ ಮಂದಿರದಲ್ಲಿ ಮಲಗಿದ್ದನು. ಆಗ ದೇವರು ಸಾಮುವೇಲನೇ ಸಾಮುವೇಲನೇ ಎಂದು ಕರೆದು, ಎಲಿಯು ಮಕ್ಕಳು ನನಗೆ ವಿರೋಧವಾಗಿ ನಡೆದಿದ್ದಾರೆ, ಆದ್ದರಿಂದ ಎಲಿಯು ಕುಟುಂಬವನ್ನು ನಿತ್ಯದಂಡನೆಗೆ ಗುರಿಪಡಿಸುತ್ತೇನೆ ಎಂದು ಹೇಳಿದ್ರು. ಮರುದಿನ ಸಾಮುವೇಲನು ಎಲಿಯನಿಗೆ ಎಲ್ಲವನ್ನು ತಿಳಿಸಿದನು. ಫಿಲಿಷ್ಟಿಯರಿಗೆ ಇಸ್ರಾಯೇಲ್ಯರಿಗೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಇಸ್ರಾಯೇಲ್ಯರು ಸೋತರು. ಆಗ ದೇವರ ಮಂಜೂಷವು ಶತ್ರುವಶವಾಯಿತು. ಎಲಿಯು ಮಕ್ಕಳು ಸಾಯುತ್ತಾರೆ. ಈ ವಿಷಯವನ್ನು ಕೇಳಿದೊಡನೆ ಎಲಿಯನು ಸಾಯ್ತಾನೆ. ಆಗ ಸಾಮುವೇಲನು ಅವರಿಗೆ, ನೀವು ದೇವರ ಕಡೆಗೆ ತಿರುಗಿಕೊಂಡರೆ ನಿಮ್ಮನ್ನು ದೇವರು ಕಾಪಾಡುವರು ಅಂದನು. ಆಗ ಇಸ್ರಾಯೇಲ್ಯರು ದೇವರ ಕಡೆಗೆ ಬಂದರು. ಸಾಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ನ್ಯಾಯಸ್ಥಾಪಕರನ್ನಾಗಿ ಮಾಡಿದ್ನು. ಇವರು ನ್ಯಾಯ ವಿರುದ್ಧವಾದ ತೀರ್ಪು ಮಾಡುತ್ತಿದ್ದರು. ಇಸ್ರಾಯೇಲ್ಯರೆಲ್ಲರೂ ಸಾಮುವೇಲನ ಬಳಿಗೆ ಬಂದು, ನಮಗೆ ಒಬ್ಬ ಅರಸ ಬೇಕು ಎಂದು ಕೇಳ್ತಾರೆ. ಆಗ ಸಾಮುವೇಲನು ದುಃಖಪಟ್ಟು ದೇವರನ್ನು ಪ್ರಾರ್ಥಿಸಿದ. ಅದಕ್ಕೆ ದೇವರು ಹೇಳ್ತಾರೆ, ಜನರು ಹೇಳಿದಂತೆಯೇ ಮಾಡು ಎಂದು. ಆಗ ಸೌಲನನ್ನು ಅರಸನನ್ನಾಗಿ ನೇಮಿಸಿದರು. ಆದ್ರೆ ಸೌಲನು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯಲಿಲ್ಲ. ಆದ್ದರಿಂದ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಟ್ರು. ನಂತರ ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸಿದನು. ಸಾಮುವೇಲನು ನಂತರದ ದಿನಗಳಲ್ಲಿ ಮರಣ ಹೊಂದಿದನು.
ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟು ನಮ್ಮ ಮಧ್ಯೆ ಬ್ರದರ್ ತರುಣ್ ಅವರು ಸ್ಟೋರಿ ಹೇಳಬೇಕಾಗಿ ಕೇಳ್ತೀವಿ. ತರುಣ್ ರಾಜ್ ಅವರು. ಸ್ಯಾಮ್ಯುಯೇಲನ ಚರಿತ್ರೆ. ಇಫ್ರಾಯಿಮ್ ಎಂಬ ದೇಶದಲ್ಲಿ ರಾಮತ್ ಎಂಬ ಊರಿನಲ್ಲಿ ಎಲ್ಕಾನ್ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ್ಗೆ ಇಬ್ರು ಹೆಂಡತಿ ಇರ್ತಾರೆ. ಒಬ್ರು ಅಣ್ಣಾಳು ಮತ್ತೆ ಇನ್ನೊಬ್ರು ಪೆಣ್ಣಾಳು. ಅಣ್ಣಾಳ್ಗೆ ಮಕ್ಳಿರೋದಿಲ್ಲ, ಆದ್ರೆ ಪೆಣ್ಣಾಳ್ಗೆ ಮಕ್ಳಿರುತ್ತೆ. ಅವರು ಈ ಕುಟುಂಬ ಪ್ರತಿ ವರ್ಷ ನೋಡಾದ್ರೆ ದೇವರ ಆಲಯದಲ್ಲಿ ಹೋಗ್ಬಿಟ್ಟು ಅವ್ರು ಬಲಿಯನ್ನು ಕೊಡ್ತಾ ಇದ್ರು. ಅದೇ ರೀತಿ ಆಗ ಪೆಣ್ಣಾಳು ಏನ್ ಮಾಡ್ತಾರೆ, ಅಣ್ಣಾಳ್ಗೆ ಮಕ್ಳಿರೋದ ಕಾರಣ ಅವ್ರನ್ನ ರೇಗಿಸ್ತಾರೆ. ಅದಕ್ಕೆ ಅಣ್ಣಾಳು ಬೇಜಾರಾಗ್ಬಿಟ್ಟು ಅವ್ರು ಅಲ್ವಾಗ ಎಲ್ಕಾನ್ ಹೋಗ್ಬಿಟ್ಟು ಇದನ್ನ ಗಮನಿಸಿ ಹೇಳ್ತಾನೆ, ಅವ್ರನ್ನ ಸಮಾಧಾನ ಪಡಿಸಕ್ಕೆ ನೋಡ್ತಾರೆ. ನಿಂಗೆ 10 ಜನ ಮಕ್ಳಿದ್ರು ಅವ್ರಿಗಿಂತ ನಾನು ಪ್ರೀತಿವಂತವನಲ್ವಾ ಅಂತ ಈ ರೀತಿ ಸಮಾಧಾನ ಪಡಿಸ್ತಾರೆ. ಆದ್ರೆ ಅಣ್ಣಾಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ದೇವರ ಆಲಯದಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಆವಾಗ ಎಲಿಯ ಒಂದು ದೇವರ ಆಲಯದಲ್ಲಿ ಯಾಜಕ ಕೆಲಸವನ್ನು ನೋಡ್ಕೊತಾ ಇರ್ತಾರೆ. ಅವನು ಒಂದು ಬಾಗಿಲು ಪಕ್ಕದಲ್ಲಿ ಕುತ್ಕೊಂಡು ಅಣ್ಣಾಳು ಪ್ರಾರ್ಥನೆ ಮಾಡೋದನ್ನು ನೋಡ್ತಾ ಇರ್ತಾರೆ. ಅಣ್ಣಾಳು ಅವ್ಗೆ ಮಗುವನ್ನು ಬೇಕಂತ ಕೇಳ್ತಾರೆ. ಆ ಮಗು ಸಿಕ್ಕಿದಾಗ ಆ ದೇವ್ರಿಗೆ ನಾನು ದೇವರ ಸೇವೆಗೆ ಅರ್ಪಿಸ್ತೇನೆ ಅಂತ ಅಂತಾರೆ. ಅವಳು ಆ ಪ್ರಾರ್ಥನೆ ಮಾಡುವಾಗ ಅವಳು ಬರೀ ತುಟಿಯನ್ನು ಮಾತ್ರ ಅಲ್ಲಾಡ್ತಾ ಇದ್ವು, ಆದ್ರೆ ಅವಳ ಬಾಯಿಂದ ಯಾವುದೇ ರೀತಿಯಾದ ಶಬ್ದ ಬರ್ತಾ ಇದ್ದಿಲ್ಲ. ಇದನ್ನ ಗಮನಿಸಿದ ಎಲಿಯ ಇವ್ರು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ ನೋಡ್ಬಿಡಿ, ಇವ್ರು ಏನಾದ್ರು ಮದ್ಯಪಾನ ಮಾಡ್ಕೊಂಡ್ ಬಂದಿರ್ಬೋದು ಅಂತ ಹೋಗ್ಬಿಟ್ಟು, ನೀನ್ ಏನಕ್ಕೆ ಈ ತರ ಮದ್ಯಪಾನ ಮಾಡ್ಕೊಂಡ್ ಬಂದಿ ಪ್ರಾರ್ಥನೆ ಮಾಡ್ತಾ ಇದೀಯ ಅಂತ ಅಂದಾಗ ಆ ಹೆಂಗ್ಸು ಉತ್ತರ ಕೊಡ್ತಾರೆ, ನಾನ್ ಮದ್ಯಪಾನ ಮಾಡಿಲ್ಲ, ನಾನು ದುಃಖದಲ್ಲಿದ್ದೀನಿ ಅಂತ. ಇದನ್ನ ಎಲಿಯ ಗಮನಿಸಿ, ನೀನು ಪ್ರಾರ್ಥನೆ ಮಾಡಿದ್ಯಾ ಅದು ದೇವರು ನಿಂಗೆ ಒದಗಿಸ್ಕೊಡ್ತಾರೆ, ನೀನ್ ಇಲ್ಲಿಂದ ಹೋಗು ಅಂತ ಅಂತಾರೆ. ಅದಾದ್ಮೇಲೆ ಸ್ವಲ್ಪ ದಿವಸಗಳ ನಂತರ ಅವರು ಗರ್ಭಿಣಿ ಆಗ್ತಾರೆ ಮತ್ತು ಒಂದು ಮಗನನ್ನು ಹೇಳ್ತಾರೆ. ಆ ಮಗನಿಗೆ ಸ್ಯಾಮ್ಯುಯೇಲ್ ಅಂತ ಅವ್ರ ಹೆಸರಿಡ್ತಾರೆ. ಆಗ ಸ್ಯಾಮ್ಯುಯೇಲ್ ಅನ್ನು ದೇವರೊಂದು ಅರ್ಪಿಸೋ ಒಂದು ಸಮಯದಲ್ಲಿ ಬಂದಾಗ ಆಗ ಅಣ್ಣ ಅಂತಾರೆ, ಈ ಮಗುವಿಗೆ ನಾನು ಇನ್ನು ಹಾಲು ಬಿಡ್ಸೋವರೆಗೂ ನಾನ್ ಬರಲ್ಲ ಅಂತ ಅಂತಾರೆ. ಆಗ ಹಾಲು ಬಿಡ್ಸಾದ್ಮೇಲೆ ಆಗ ಏನ್ ಮಾಡ್ತಾರೆ, 3 ವರ್ಷದ ಒಂದು ಹೋರಿಯನ್ನು ತೆಗೆದುಕೊಂಡು 30 ಸೇರಷ್ಟು ಹಿಟ್ಟುಗಳನ್ನು ಮತ್ತೆ ದ್ರಾಕ್ಷಾರಸವನ್ನು ತಗೊಂಡು ಹೋಗ್ತಾರೆ. ಮತ್ತೆ ದೇವ್ರಿಗೆ ಬಲಿಯಾಗಿ ಒಂದು ಅರ್ಪಿಸ್ತಾರೆ. ಆಮೇಲೆ ಸ್ಯಾಮ್ಯುಯೇಲನ್ನ ಎಲಿಯನ ಕೈಗೆ ದೇವರ ಒಂದು ಸೇವೆಗೆ ಅಣ್ಣಾಳು ಒಪ್ಪಿಸಿಕೊಡ್ತಾರೆ. ಅಲ್ಲೇ ಸ್ಯಾಮ್ಯುಯೇಲ್ ಎಲಿಯನ ಒಂದು ಕೈ ಕೆಳಗೆ ಒಂದು ದೇವಾಲಯದಲ್ಲಿ ದೇವರಿಗೆ ಒಂದು ಸೇವೆ ಸಲ್ಲಿಸ್ತಾ ಇರ್ತಾರೆ. ಆಗ ಎಲಿಯನ ಕಣ್ಣು ಮೊಬ್ಬಾಗಿರುತ್ತದೆ. ಇದೇ ರೀತಿ ಆಗ ಒಂದು ದಿವಸ ಸ್ಯಾಮ್ಯುಯೇಲ್ ಮಲಗಿರುವಾಗ ದೇವರು ಸ್ಯಾಮ್ಯುಯೇಲ್ ಅಂತ ಕರೀತಾರೆ. ಆಗ ಸ್ಯಾಮ್ಯುಯೇಲ್ ಅನ್ಕೋತಾನೆ ಎಲಿಯ ಕರೆದಿರ್ಬೋದು ಅಂತ, ನಾನು ಇಲ್ಲಿದ್ದೇನೆ ಅಂತ ಅಂದಾಗ ಎಲಿಯ ಅಂತಾನೆ, ನಾನ್ ನಿನ್ನ ಕರ್ದಿಲ್ಲ, ಹೋಗ್ ಮಲ್ಕೋ ಅಂತ. ಇದು 1ನೇ ಸತಿ ಆಗುತ್ತೆ, ಇನ್ನೊಂದು 2ನೇ ಸತಿನೂ ಈ ರೀತಿ ಆಗುತ್ತೆ, 3ನೇ ಸತಿನೂ ಈ ರೀತಿ ಆಗುತ್ತೆ. ಆಗ 3ನೇ ಸತಿ ಆದಾಗ ಎಲಿಯನಿಗೆ ಗೊತ್ತಾಗುತ್ತೆ, ಇದು ಯಾವ್ದೇ ರೀತಿ ಕನ್ಸಲ್ಲ, ಇದು ದೇವರು ಇವನನ್ನ ಕರ್ದಿದ್ದಾರೆ ಅಂತ. ಆಮೇಲೆ ಎಲಿ ಏನ್ ಮಾಡ್ತಾನೆ ಅಂದ್ರೆ ಸ್ಯಾಮ್ಯುಯೇಲ್ಗೆ ಈ ರೀತಿ ಹೇಳ್ಕೊಡ್ತಾರೆ, ಇನ್ನು ಮುಂದಿನ ಬಾರಿ ನಿಮ್ಗೆ ದೇವ್ರು ಈ ರೀತಿ ಕರೆದಾಗ ನಿನ್ನ ಸೇವಕ ಇಲ್ಲಿದ್ದೇನೆ ಅಂತ ಅಂತಾರೆ. ಅದೇ ಸತಿ ಮುಂದಿನ ಸತಿ ಈ ರೀತಿ ಆದಾಗ ಸ್ಯಾಮ್ಯುಯೇಲ್ ಅಂತ ದೇವ್ರು ಕರೆದಾಗ ಆಗ ಸ್ಯಾಮ್ಯುಯೇಲ್ ಅಂತಾನೆ, ನಿಮ್ಮ ಸೇವಕ ಇಲ್ಲಿದ್ದೇನೆ ಅಂತ ಅಂತಾರೆ. ಆಗ ದೇವರು ಸ್ಯಾಮ್ಯುಯೇಲ್ಗೆ ಅಂತಾರೆ, ನಾನು ಎಲಿಯನ ಒಂದು ಕುಟುಂಬವನ್ನು ನಾಶ ಮಾಡ್ತೀನಿ, ಯಾಕಂದ್ರೆ ಅವರ ಮಕ್ಕಳು ನನ್ನ ವಿರುದ್ಧವಾಗಿ ಅಸಹ್ಯವಾದ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅಂತಾರೆ. ಈ ವಿಷಯನ ಸ್ಯಾಮ್ಯುಯೇಲ್ ಎಲಿಯನ ಹೇಳಕ್ಕೆ ಹೆದರ್ಕೋತಾರೆ. ಆಗ ಎಲಿ ಹೇಳ್ತಾರೆ, ನಿಂಗೆ ಏನ್ ಗೊತ್ತು ಅದನ್ನೆಲ್ಲ ನಂಗೆ ಹೇಳು, ಗೊತ್ತು ದೇವ್ರು ನಿನ್ನ ಹತ್ರ ಏನು ಮಾತಾಡಿದ್ದಾರೆ ಅಂತ. ಅದಕ್ಕೆ ಸ್ಯಾಮ್ಯುಯೇಲ್ ಇರಬರ ಎಲ್ಲಾ ಒಂದು ವಿಷಯವನ್ನು ಎಲಿಯನಿಗೆ ಹೇಳ್ತಾರೆ. ಆಗ ಎಲಿಯ ಇದನ್ನ ತಿಳ್ಕೊಂಡು ಇದು ದೇವರ ಮಾಡೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಬಿಟ್ಟು ಅವ್ನು ಸುಮ್ನೆ ಆಗ್ಬಿಡ್ತಾನೆ. ಆಗ ಆ ಕಾಲದಲ್ಲಿ ಇಸ್ರಾಯೇಲ್ ಒಂದು ದೇಶದಲ್ಲಿ ಈ ಸ್ಯಾಮ್ಯುಯೇಲ್ ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಸ್ಯಾಮ್ಯುಯೇಲ್ ಅವರ ಮಕ್ಕಳನ್ನು ಆಯ್ಕೆ ಮಾಡ್ತಾನೆ ಈ ಒಂದು ಇಸ್ರಾಯೇಲ್ ಒಂದು ದೇಶದಲ್ಲಿ ಆಳ್ವಿಕೆ ಮಾಡಕ್ಕೆ. ಮೊದಲನೇ ಮಗ ಜೋವೆಲ್ ಮತ್ತೆ 2ನೇ ಮಗ ಅಬಿಜ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ತಂದೆಯ ಒಂದು ದಾರಿಯಲ್ಲಿ ನಡೆಯಲ್ಲ. ಅದಕ್ಕೆನೆ ಎಲ್ಲಾ ಒಂದು ಇಸ್ರಾಯೇಲ್ ಹಿರಿಯರ ಅಂತಾರೆ, ನಮ್ಗೊಂದು ರಾಜ ಕೊಡ್ರಿ ಅಂತ ಅಂತಾರೆ. ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಅವ್ರಿಗೆ ರಾಜ ಇದ್ದಾರೆ, ಅದೇ ರೀತಿ ನಮ್ಗೂ ಒಬ್ಬ ರಾಜ ಬೇಕು ಅಂತ ಅಂದಾಗ ಸ್ಯಾಮ್ಯುಯೇಲ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವ್ರ ಏನಂತ ಅಂತಾರೆ ಅಂದ್ರೆ, ಈ ಜನರನ್ನ ಮಾತನ್ನ ನಿನ್ ಕೇಳ್ಕೊ,
ಇವ್ರ ಎಷ್ಟಾದ್ರೂ ಹಿಂಗೇನೆ, ನಾನು ಇವ್ರನ್ನ ಕಷ್ಟಪಟ್ಟು ಐಗುಪ್ತ ದೇಶದಿಂದ ಇಲ್ಲಿ ತಗೋ ಬಂದಿದ್ದೀನಿ, ಆದ್ರೆ ಇವ್ರು ನನ್ನ ಆರಾಧನೆ ಮಾಡೋ ಬದಲು ಈ ಬೇರೆ ದೇವರ ಅನ್ಯ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಆದ್ರೆ ರಾಜನ ಕೊಡಕ್ಕಿಂತ ಮುಂಚೆ ಅದರಿಂದ ಆಗುವ ಅನಾಹುತ ಬಗ್ಗೆ ನೀನು ತಿಳಿಸು ಅಂತ ಅಂತಾರೆ. ಅದೇ ರೀತಿ ಸಾಮುವೇಲ ರಾಜನಿಂದ ಆಗೋ ಅನಾಹುತ ಮತ್ತೆ ಅವನು ನಿಮ್ಮನ್ನ ಹಾಳಾಗಿ ಮಾಡ್ತಾನೆ, ಆಗ ನೀವ್ ಎಷ್ಟೇ ಹತ್ರ ದೇವ್ರು ಬರಲ್ಲ ಅಂತ ಅಂದ್ರು ಸಹ ಅವರು ಇಸ್ರಾಯೇಲ್ ಜನರು ಮಂಡರಾಗಿರ್ತಾರೆ. ಆದ್ರೂ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೇಳಲ್ಲ ಸಾಮುವೇಲನ ಮಾತು. ಆಗ ನಮ್ಗೆ ರಾಜ ಬೇಕೇ ಬೇಕು ಅಂದಾಗ ಆಗ ದೇವ್ರು ಅಂತಾರೆ ಇವ್ರಿಗೆ ರಾಜ ಕೊಟ್ಬಿಡು ಅಂತ ಅಂದಾಗ, ಆಗ ಸಾಮುವೇಲನಿಗೆ ದೇವ್ರು ಅಂತ ನಾನ್ ಸೌಲನನ್ನ ಆಯ್ಕೆ ಮಾಡಿದ್ರೆ ಅವ್ನ್ಗ್ ಹೋಗಿ ಅಭಿಷೇಕಿಸು ಅಂತ ಅಂತಾರೆ. ಅದೇ ರೀತಿ ಸಾಮುವೇಲ ಸೌಲನಿಗೆ ಅಭಿಷೇಕಿಸ್ತಾರೆ. ಆಗ ಒಂದು ದಿವಸ ಸಾಮುವೇಲ ಇಷ್ಟ ಜನರ ಹತ್ರ ಇರುವಾಗ ಈ ರೀತಿ ಮಾತಾಡ್ತಾರೆ, ನೀವ್ ಹೇಳಿದೆಲ್ಲ ನಾನ್ ಕೇಳಿದೀನಿ, ನೀವ್ ಹೇಳಿರೋ ತರ ಎಲ್ಲಾ ಮಾಡಿದೀನಿ, ನಾನ್ ಯಾವ್ದೇ ರೀತಿ ಕೆಟ್ಟ ಕೆಲ್ಸಾನು ಮಾಡಿಲ್ಲ, ನಿಮ್ ಹತ್ರ ಇರೋ ಓರಿ ಕತ್ತೆನ ನಾನ್ ತಗೊಳಿಲ್ಲ. ಈ ತರ ಎಲ್ಲ ನಾನ್ ಇರಕ್ಕೆ ಏನ್ ಕಾರಣ ಅಂದ್ರೆ ದೇವ್ರು ಕಾರಣ ಆಗಿದ್ದಾರೆ. ಇವಾಗ ದೇವ್ರು ಬೇಕಂದ್ರೆ ಇವಾಗ ಗೋಧಿ ಒಂದು ಸುಗ್ಗಿ ಕಾಲ ಇದ್ರು ಸಹ ಇವಾಗ ಅವ್ರು ಗುಡುಗು ಮತ್ತೆ ಮನೆನ ಬಡಿಸ್ಬೋದು ಅಂತ ಅಂದ್ಬಿಟ್ಟು ಸಾಮುವೇಲ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಪ್ರಾರ್ಥನೆ ಮಾಡಿದಾಗ ದೇವ್ರು ಗುಡುಗು ಮತ್ತೆ ಮಳೆನ ಬಡಿಸ್ತಾರೆ. ಆಗ ಎಲ್ಲಾರು ಜನರು ಆಗ ಭಯಭೀತರಾಗ್ತಾರೆ. ಆವಾಗ ಭಯಭೀತರಾಗಿರೋ ಜನರು ಸಾಮುವೇಲನಿಗಂತಾರೆ, ನಿನ್ನ ದೇವ್ರಿಗೆ ಪ್ರಾರ್ಥನೆ ಮಾಡಿ ಹೇಳು, ನಾವು ರಾಜನನ್ನ ಕೇಳಿದ್ದು ನಮ್ಗೆ ತಪ್ಪಾಯ್ತು, ಇವಾಗ ನಮ್ಮನ್ನು ದೇವ್ರಿಗನ್ನು ನಮ್ಗೆಲ್ಲ ಕೊಲ್ಬಾರ್ದ ಅಂತ ಅಂತಾರೆ. ಅದಕ್ಕೆ ಸಾಮುವೇಲ ಉತ್ತರ ಕೊಡ್ತಾನೆ, ನೀವೇನು ಅಷ್ಟು ಭಯ ಪಡೋದ್ ಬೇಡ, ನೀವು ದೇವರ ವಾಕ್ಯ ಅಂತ ನಡ್ಕೊಂಡಿ ಅವ್ರು ಮಾಡಿರೋ ನಿಮ್ಗೆಲ್ಲಾ ಉಪಕಾರವನ್ನು ನೆನ್ಸ್ಕೊಂಡಿ ಅವ್ರಿಗೆ ಭಯ ಭಕ್ತಿಯಾಗಿ ನೀವು ನಡ್ಕೊಳ್ಳಿ. ಇದ್ರಲ್ಲಿ ಯಾರೇ ಮಾಡೋದಿದ್ರು ನಿನ್ನೂ ಸಹ ನಿಮ್ ರಾಜನು ಸಹ ನಾಶ ಮಾಡ್ತಾರೆ ಅಂತ ಅಂತಾರೆ. ಆಗ ಸೌಲನು ದೇವರ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಗ ಸಾಮುವೇಲ ಬೇಜಾರಾಗಿ ಇರುವಾಗ ದೇವ್ರು ಹೇಳ್ತಾರೆ, ನಾನೇ ಅವನನ್ನ ಆಯ್ಕೆ ಮಾಡಿದ್ದು, ನಾನೇ ಅವನ ತೆಗ್ದಾಕಿದ್ದೀನಿ, ನೀನೇನಕ್ಕೆ ಬೇಜಾರ್ ಪಡ್ತೀಯ, ನಾನ್ ದಾವೀದನನ್ನ ಆಯ್ಕೆ ಮಾಡಿದೀನಿ, ಹೋಗ್ಬಿಟ್ಟು ನೀನು ಅಭಿಷೇಕಿಸು ಅಂತ ಅಂತಾರೆ. ಆಗ ಸಾಮುವೇಲ ಅವನ ಮೇಲೆ ಎಣ್ಣೆಯನ್ನ ಹಾಕಿ ಅವನನ್ನ ಅಭಿಷೇಕಿಸ್ತಾರೆ, ಮತ್ತೆ ಇಸ್ರಾಯೇಲ್ನ ಮುಂದಿನ ರಾಜ ಆಗಿ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆಮೇಲೆ ಸಾಮುವೇಲ ಸಾಯ್ತಾನೆ. ಆಗ ಇಸ್ರಾಯೇಲ್ ಜನರೆಲ್ಲ ಅಲ್ಲಿ ಬಂದು ಅವನ ಒಂದು ಸಾವಿಗೆ ಮೊರೆ ಅವನನ್ನು ರಾಮ ಎಂಬ ಅವನ ಮನೆ ಹತ್ರ ಅವನ ಊಟ ಹಾಕ್ತಾರೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ. ದೇವರು ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟು ನಮ್ಮ ಮಧ್ಯೆ ಸಿಸ್ಟರ್ ಲಿಖಿತಾ ಅವರು ಸ್ಟೋರಿ ಹೇಳಬೇಕಾಗಿ ಕೇಳ್ಕೊಳ್ತೀನಿ. ಸಿಸ್ಟರ್ ಲಿಖಿತಾ. ಓಕೆ ಬ್ರದರ್. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಸಾಮುವೇಲನ ಚರಿತ್ರೆಯನ್ನು ನೋಡೋಣ. ಇಸ್ರಾಯೇಲಿನ ಜನ ನ್ಯಾಯಾಧೀಶರ ಕಾಲದಲ್ಲಿ ಬದುಕುತ್ತಿದ್ದ ಕಾಲ. ದೇಶದಲ್ಲಿ ಎಲ್ಲವೂ ಅಸ್ಥಿರವಾಗಿರುತ್ತೆ. ಪ್ರತಿಯೊಬ್ರು ತಮ್ಗೆ ತಾವೇ ಸರಿ ಅಂತ ಅನ್ಕೊಂಡು ನಡೆದುಕೊಳ್ಳುವಂತಹ ಸಮಯ. ದೇವಾಲಯವು ಶೀಲೋ ಎಂಬ ಊರಿನಲ್ಲಿ ಇರುತ್ತೆ. ಅಲ್ಲಿ ಏಲಿ ಎಂಬ ಒಬ್ಬ ವೃದ್ಧ ಯಾಜಕನು ಸೇವೆ ಮಾಡ್ತಾ ಇರ್ತಾನೆ. ಆ ಕಾಲದಲ್ಲಿ ದೇವರ ವಾಕ್ಯ ಅಪರೂಪವಾಗಿರುತ್ತೆ. ದೇವರ ಧ್ವನಿ ಕೇಳಿಸೋದು ವಿರಳವಾಗಿರುತ್ತೆ. ಅದೇ ಸಮಯದಲ್ಲಿ ರಾಮತಾಯಿಮ್ ಎಂಬ ಊರಿನಲ್ಲಿ ಎಲ್ಕಾ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ 2 ಹೆಂಡತಿಯರು ಇರ್ತಾರೆ, ಹನ್ನ ಮತ್ತೆ ಪೆನಿನ್ನ. ಪೆನಿನ್ನಳಿಗೆ ಮಕ್ಕಳಿರ್ತಾರೆ, ಆದ್ರೆ ಹನ್ನಳಿಗೆ ಮಕ್ಕಳಿರೋದಿಲ್ಲ. ಪೆನಿನ್ನಳು ಅವಳನ್ನ ರೇಗಿಸ್ತಾನೆ ಇರ್ತಾಳೆ, ನಿನ್ಗೆ ಮಕ್ಳಿಲ್ಲ ಅಂತ ಅವಳನ್ನ ನೋಯಿಸ್ತಾನೆ ಇರ್ತಾಳೆ. ಪ್ರತಿ ವರ್ಷ ಕುಟುಂಬದವರೆಲ್ಲರೂ ಸೇರಿ ಶಿಲೋಗೆ ಹೋಗಿ ಕರ್ತನಿಗೆ ಬಲಿಯನ್ನ ಅರ್ಪಿಸ್ತಾ ಇರ್ತಾರೆ. ಆದರೆ ಆ ಹಬ್ಬದ ದಿನಗಳು ಹನ್ನಳಿಗೆ ಸಂತೋಷದ ದಿನಗಳು ಆಗಿರೋದಿಲ್ಲ. ಒಂದು ದಿನ ಶಿಲೋ ದೇವಾಲಯದ ಹೊರಗೆ ಹನ್ನ ಮೌನವಾಗಿ ಅಳ್ತಾ ಇರ್ತಾಳೆ. ಅವಳ ತುಟಿಗಳು ಚಲಿಸ್ತಾ ಇರ್ತವೆ, ಆದರೆ ಶಬ್ದ ಹೊರಗೆ ಬರುತ್ತಿರಲ್ಲ. ಕರ್ತನೆ ನನ್ಗೆ ಒಬ್ಬ ಮಗನನ್ನ ನೀಡಿದ್ರೆ ಅವನನ್ನ ನಿನ್ನ ಸೇವೆಗೆ ಸಮರ್ಪಿಸ್ತೀನಿ ಅಂತ ಅವಳು ಹೃದಯದಿಂದ ಪ್ರತಿಜ್ಞೆ ಮಾಡ್ತಿರ್ತಾಳೆ. ಏಲಿ ಯಾಜಕನು ಅವಳನ್ನ ನೋಡಿ ಮೊದಲಿಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ನೀನು ಮದ್ಯಪಾನ ಮಾಡಿದ್ಯಾ ಅಂತ ಅವಳನ್ನ ಕೇಳ್ತಾನೆ. ಹನ್ನ ಕಣ್ಣೀರಿಂದ ಉತ್ತರಿಸ್ತಾಳೆ, ಇಲ್ಲ ಸ್ವಾಮಿ, ನಾನು ನನ್ನ ಆತ್ಮವನ್ನ ಕರ್ತನ ಮುಂದೆ ಸುರಿತಿದ್ದೀನಿ ಅಂತ. ಏಲಿ ಅವಳಿಗೆ ಆಶೀರ್ವಾದ ನೀಡಿ ಕಳಿಸ್ತಾನೆ, ಇಸ್ರಾಯೇಲಿನ ದೇವರು ನಿನ್ನ ಬೇಡಿಕೆಯನ್ನ ನೆರವೇರಿಸ್ಲಿ ಅಂತ. ಆ ಮಾತು ಹನ್ನಳ ಹೃದಯದಲ್ಲಿ ಆಶ್ರಯ ಬೆಳಕಾಗುತ್ತೆ. ಕಾಲ ಕಳೆದಂತೆ ದೇವರು ಹನ್ನಳ ಪ್ರಾರ್ಥನೆಯನ್ನ ಕೇಳ್ಬಿಟ್ಟು ಅವಳಿಗೆ ಒಬ್ಬ ಮಗನನ್ನ ಕೊಡ್ತಾನೆ. ಅವಳು ಅವನಿಗೆ ಸಾಮುವೇಲನಂತ ಹೆಸರಿಡ್ತಾಳೆ. ದೇವರಿಂದ ಆ ಮುದ್ದಾದ ಬಾಲಕನನ್ನ ಕೈಯಲ್ಲಿ ಹಿಡ್ಕೊಂಡಾಗ ಹನ್ನಳ ಹೃದಯ ಕೃತಜ್ಞತೆಯಿಂದ ತುಂಬಿರುತ್ತೆ. ಆದ್ರೆ ಅವಳ ಪ್ರತಿಜ್ಞೆಯನ್ನ ಅವಳು ಮರೆಯೋದಿಲ್ಲ.
ಸಾಮುವೇಲನು ಸ್ವಲ್ಪ ದೊಡ್ಡವನಾದಾಗ ಹನ್ನ ಅವನನ್ನ ಶಿಲೋ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾಳೆ. ನಾನು ಈ ಮಗನಿಗಾಗಿ ಪ್ರಾರ್ಥಿಸಿದೆ, ಕರ್ತನು ನನ್ನ ಪ್ರಾರ್ಥನೆಯನ್ನ ನೆರವೇರಿಸಿದ್ದಾನೆ, ಆದ್ರಿಂದ ಅವನನ್ನ ಕರ್ತನಿಗೆ ಸಮರ್ಪಿಸ್ತೀನಿ ಅಂತ ಹೇಳಿ ದೇವರ ಸೇವೆಗೆ ಒಪ್ಪಿಸ್ತಾಳೆ. ಸಾಮುವೇಲನು ಎಲಿಯನೊಂದಿಗೆ ದೇವಾಲಯದಲ್ಲಿ ಬೆಳೀತಾನೆ. ಆದ್ರೆ ಎಲಿಯ ಮಕ್ಕಳಾದ ಹೋಫ್ನಿ ಮತ್ತೆ ಫಿನೆಹಾಸ್ ಯಾಜಕರಾಗಿರ್ತಾರೆ. ಒಂದು ರಾತ್ರಿ ಚಿಕ್ಕ ಸಾಮುವೇಲನು ದೇವಾಲಯದಲ್ಲಿ ಮಲಗಿರ್ತಾನೆ. ದೇವರ ಮಂಜೂಷವು ಸಮೀಪದಲ್ಲೇ ಇರುತ್ತೆ. ಅದೇ ಸಮಯದಲ್ಲಿ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ, ಸಾಮುವೇಲನೇ ಅಂತ. ಆತನು ಎದ್ದು ಎಲಿಯನ ಬಳಿಗೆ ಓಡಿ ಹೋಗ್ಬಿಟ್ಟು, ಸ್ವಾಮಿ ನೀವು ನನ್ನನ್ನ ಕರೆದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಎಲಿಯು, ಇಲ್ಲ ನಾನು ಕರ್ದಿಲ್ಲ ಅಂತ ಹೇಳಿ ವಾಪಸ್ ಅವನನ್ನ ಮತ್ತೆ ಮಲಗಕ್ಕೆ ಕಳಿಸ್ತಾರೆ. ಮತ್ತೊಮ್ಮೆ ಧ್ವನಿ ಸಾಮುವೇಲನೆ ಅಂತ ಕೇಳಿಸುತ್ತೆ, ಮತ್ತೆ ಹೋಗ್ತಾನೆ. ಮೂರನೇ ಬಾರಿ ಕೂಡ ಇದೇ ಆಗುತ್ತೆ. ಆಗ ಎಲಿಗೆ ಅರ್ಥವಾಗುತ್ತೆ ಕರ್ತನೆ ಬಾಲಕನನ್ನ ಕರೀತಿದ್ದಾನೆ ಅಂತ. ಅವನು ಸಾಮುವೇಲನಿಗೆ ಹೇಳ್ತಾನೆ, ಮತ್ತೊಮ್ಮೆ ಏನಾದ್ರೂ ಧ್ವನಿ ಕೇಳಿಸಿದ್ರೆ ಕರ್ತನೆ ನಿನ್ನ ದಾಸನು ಕೇಳುತ್ತಿದ್ದಾನೆ ಅಂತ ಹೇಳು ಅಂತ. ಮತ್ತೆ ಧ್ವನಿ ಕೇಳಿಸುತ್ತೆ. ಈ ಬಾರಿ ಸಾಮುವೇಲನು ಧೈರ್ಯದಿಂದ ಉತ್ತರಿಸ್ತಾನೆ, ಕರ್ತನೆ ನಿನ್ನ ದಾಸನು ಕೇಳುತ್ತಿದ್ದಾನೆ ಅಂತ. ಆ ರಾತ್ರಿ ದೇವರು ಸಾಮುವೇಲನಿಗೆ ಒಂದು ಗಂಭೀರ ಸಂದೇಶವನ್ನ ಹೇಳ್ತಾರೆ. ಎಲಿಯ ಮಕ್ಕಳು ನನಗೆ ವಿರೋಧವಾಗಿ ನಡೆದಿದ್ದಾರೆ, ಆದ್ರಿಂದ ಎಲಿಯ ಕುಟುಂಬವನ್ನ ನಿತ್ಯ ದಂಡನೆಗೆ ಗುರಿಪಡಿಸ್ತಿದ್ದೀನಿ ಅಂತ ಹೇಳ್ತಾರೆ. ಈ ಮಾತನ್ನ ಮರುದಿನ ಸಾಮುವೇಲನು ಎಲಿಯನಿಗೆ ಎಲ್ಲವನ್ನ ತಿಳಿಸ್ತಾನೆ. ಸಾಮುವೇಲನು ಎಲ್ಲವನ್ನು ಹೇಳ್ತಾನೆ. ಆ ದಿನದಿಂದ ಸಾಮುವೇಲನು ದೇವರ ಪ್ರವಾದಿಯಾಗಿ ಗುರುತಿಸಲ್ಪಡ್ತಾನೆ. ದೇವರು ಅವನ ಮೂಲಕ ಇಸ್ರಾಯೇಲರ ಜೊತೆ ಮಾತನಾಡಲು ಪ್ರಾರಂಭಿಸ್ತಾನೆ. ಕಾಲಕ್ರಮೇಣ ಫಿಲಿಸ್ತಿಯರು ಇಸ್ರಾಯೇಲಿನ ಮೇಲೆ ಯುದ್ಧ ಮಾಡ್ತಾರೆ. ಎಲಿಯ 2 ಮಕ್ಕಳು ಸಾಯ್ತಾರೆ. ದೇವರ ಮಂಜೂಷವು ಶತ್ರುವಶವಾಗುತ್ತೆ. ಆ ಸುದ್ದಿ ಕೇಳಿದ ಎಲಿಯನು ಕೂಡ ಸಾಯ್ತಾನೆ. ಆಗ ಸಾಮುವೇಲನು ಅವರಿಗೆ ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ವಿಗ್ರಹಗಳನ್ನ ಬಿಟ್ಟು ಕರ್ತನ ಕಡೆಗೆ ತಿರುಗಿರಿ ಅಂತ ಹೇಳ್ತಾರೆ. ಜನರು ಪಶ್ಚಾತ್ತಾಪ ಪಡ್ತಾರೆ. ಮಿಸ್ಪಾ ಎಂಬ ಸ್ಥಳದಲ್ಲಿ ಎಲ್ಲರೂ ಸೇರ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಫಿಲಿಸ್ತಿಯರು ಮತ್ತೆ ದಾಳಿ ಮಾಡಿದಾಗ ಸಾಮುವೇಲನು ಕರ್ತನಿಗೆ ಬಲಿಯನ್ನ ಅರ್ಪಿಸಿ ಪ್ರಾರ್ಥಿಸ್ತಾನೆ. ದೇವರು ಗುಡುಗಿನ ಮೂಲಕ ಶತ್ರುಗಳನ್ನ ಗಾಬರಿಗೊಳಿಸಿ ಇಸ್ರಾಯೇಲರಿಗೆ ಜಯ ಕೊಡ್ತಾನೆ. ಆ ಸ್ಥಳದಲ್ಲಿ ಸಾಮುವೇಲನು ಒಂದು ಕಲ್ಲನ್ನ ನಿಲ್ಲಿಸ್ಬಿಟ್ಟು ಎಬೆನೆಜರ್ ಎಂದು ಹೆಸರಿಡ್ತಾನೆ. ಇಲ್ಲಿಯವರೆಗೆ ಕರ್ತನು ನಮ್ಮನ್ನು ಸಹಾಯ ಮಾಡಿದನು ಅಂತ ಸಾಮುವೇಲನು ನ್ಯಾಯಾಧೀಶನಾಗಿ ಇಸ್ರಾಯೇಲನನ್ನು ನಡೆಸ್ತಿರ್ತಾನೆ. ಆದ್ರೆ ಜನರು ಬೇರೆ ಆಸೆನೆ ಹೊಂದಿರ್ತಾರೆ. ನಮ್ಗೆ ರಾಜನನ್ನ ಕೊಡು, ಇತರ ಜನಾಂಗಗಳಂತೆ ನಮಗೂ ಒಬ್ಬ ರಾಜ ಬೇಕು ಅಂತ ಕೇಳ್ತಾರೆ. ಈ ಮಾತು ಸಾಮುವೇಲನಿಗೆ ನೋವು ಕೊಡುತ್ತೆ. ಆದ್ರೆ ದೇವರು ಅವರಿಗೆ ಹೇಳ್ತಾರೆ, ಜನರು ಹೇಳಿದಂತೆ ಮಾಡು, ಅವರು ನಿನ್ನನ್ನ ತಿರಸ್ಕರಿಸಿದ್ದಲ್ಲ, ನನ್ನನ್ನ ತಿರಸ್ಕರಿಸಿದ್ದಾರೆ ಅಂತ. ದೇವರು ಕೀಷನ ಮಗನಾದ ಸೌಲನನ್ನ ಆಯ್ಕೆ ಮಾಡ್ತಾರೆ. ಸಾಮುವೇಲನು ಅವನನ್ನ ಅಭಿಷೇಕಿಸ್ತಾನೆ. ಮೊದಲಿಗೆ ಸೌಲು ವಿನಯಶೀಲನಾಗಿರ್ತಾನೆ, ಆದರೆ ನಂತರ ಅವನು ದೇವರ ಆಜ್ಞೆಯನ್ನ ಲೆಕ್ಕಿಸದೆ ತನ್ನ ಇಚ್ಛೆಯಂತೆ ನಡೆದುಕೊಳ್ಳಲು ಪ್ರಾರಂಭಿಸ್ತಾನೆ. ಒಂದು ಯುದ್ಧ ಪ್ರಾರಂಭಿಸ್ತಾನೆ. ಒಂದು ಯುದ್ಧದಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದನ್ನ ಅವರು ಸೌಲನು ಪಾಲಿಸದೆ ತನ್ನ ತರ್ಕವನ್ನ ಮುಂದಿಡ್ತಾನೆ. ಅದಕ್ಕೆ ದೇವರು ಸೌಲನನ್ನ ತಿರಸ್ಕರಿಸ್ತಾರೆ. ನಂತರ ಸಾಮುವೇಲನಿಗೆ ಬೆತ್ಲೆಹೇಮಿಗೆ ಹೋಗುವಂತೆ ಹೇಳ್ತಾರೆ. ಅಲ್ಲಿ ಯೆಸ್ಸೆಯ ಮನೆಗೆ ಹೋಗಿ ಅವನ ಮಕ್ಕಳಲ್ಲಿ ಒಬ್ಬನನ್ನ ಅಭಿಷೇಕಿಸ್ಬೇಕಂತ ಹೇಳ್ತಾರೆ. ಸಾಮುವೇಲನು ಒಬ್ಬೊಬ್ಬ ಮಗನನ್ನ ನೋಡ್ತಾನೆ, ಎತ್ತರ, ಬಲಿಷ್ಠ, ಸುಂದರ. ಆದರೆ ದೇವರು ಹೇಳ್ತಾರೆ, ಮನುಷ್ಯನು ಹೊರಗಣವನ್ನ ನೋಡ್ತಾನೆ, ಕರ್ತನು ಹೃದಯವನ್ನ. ಕೊನೆಗೆ ಕುರಿಗಳನ್ನ ಕಾಯ್ತಿದ್ದ ಕಿರಿಯ ಬಾಲಕನಾದ ದಾವೀದನನ್ನ ಕರೆಯಲ್ಪಡ್ತಾನೆ. ದೇವರ ಆತ್ಮ ಅವನ ಮೇಲೆ ಬಲವಾಗಿ ಬರುತ್ತೆ. ಸಾಮುವೇಲನು ಮೃತ ಹೊಂದುತ್ತಾನೆ. ಇಸ್ರಾಯೇಲರೆಲ್ಲರೂ ಕೂಡಿ ಬಂದು ಅವನಿಗೋಸ್ಕರ ಗೋಳಾಡ್ತಾ ಅವನ ಶವವನ್ನ ರಾಮದಲ್ಲಿದ್ದ ಅವನ ಮನೆಯ ನಿವೇಶನದಲ್ಲಿ ಸಮಾಧಿ ಮಾಡ್ತಾರೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇಲೆ. ಥ್ಯಾಂಕ್ ಯು ಸಿಸ್ಟರ್.
ಈಗ ನೆಕ್ಸ್ಟು ನಮ್ಮ ಮಧ್ಯದಲ್ಲಿ ಬ್ರದರ್ ಸಾಮುವೇಲ್ ಅವರಿದ್ದಾರೆ. ಬ್ರದರ್ ತರುಣ್ ಲೋಕೇಶ್ ಇದ್ದಾರೆ ನೋಡಿ. ಓಕೆ, ಬ್ರದರ್ ತರುಣ್ ಲೋಕೇಶ್ ಅವರು ನೆಕ್ಸ್ಟ್ ಸ್ಟೋರಿ ಹೇಳ್ಬೇಕಾಗಿ ಕೇಳ್ತೀವಿ. ಬ್ರದರ್. ಸಾಮುವೇಲನ ಚರಿತ್ರೆ. ರಾಮತಾಯಿಮ್ ಎಂಬ ಊರಿನಲ್ಲಿ ಎಲ್ಕ ಎಂಬುವ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ ಆನಲು ಪೇನಿಯಳಿ ಎಂಬ ಇಬ್ರು ಹೆಂಡತಿಯರಿದ್ರು. ಪೇನಿಯಳಿಗೆ ಮಕ್ಕಳಿದ್ರು, ಆನಲ್ಗೆ ಮಕ್ಕಳಿರಲಿಲ್ಲ. ಒಂದ್ ದಿವಸ ಆನಳು ದೇವರಿಗೆ ನನ್ನ ಮೇಲೆ ಕನಿಕರವಿಟ್ಟು ಮಗನ್ ಕೊಡು ಎಂದು ಬೇಡ್ಕೊಂಡಳು. ಆನಲು ದೇವರ ಅನುಗ್ರಹದಿಂದ ಮಗನನ್ನು ಎತ್ತಳು. ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಟಳು. ಮಗು ಹಾಲು ಕುಡಿಯುವುದನ್ನು ಬಿಟ್ಟ ನಂತರ ಆನಳು ಸಾಮುವೇಲನನ್ನು ಯೆಹೋವನ ಮಂದಿರಕ್ಕೆ ಕರೆದುಕೊಂಡು ಏಲಿಯ ಬಳಿ ಬಂದು ಇವನನ್ನು ಯೆಹೋವನಿಗೆ ಒಪ್ಪಿಸಿದ್ದೇನೆ ಎಂದು ಹೇಳಿ ದೇವರಿಗೆ ನಮಸ್ಕಾರ ಮಾಡಿದರು. ನಂತರ ಅವರು ಮನೆಗೆ ಹೋದರು. ಸಾಮುವೇಲನು ದೇವರ ಸೇವೆ ಮಾಡುತ್ತಿದ್ದನು. ಒಂದು ದಿವಸ ರಾತ್ರಿ ಸಾಮುವೇಲನು ಯೆಹೋವನ ಮಂದಿರಕ್ಕೆ ಮಲಗಿದ್ದನು. ಆಗ ದೇವರು ಸಾಮುವೇಲನೇ, ಸಾಮುವೇಲನೇ ಎಂದು ಕರೆದು, ಏಲಿಯು ಮಕ್ಕಳು ನನಗೆ ವಿರುದ್ಧವಾಗಿ ನಡೆದಿದ್ದಾರೆ, ಆದ್ದರಿಂದ ಏಲಿಯ ಕುಟುಂಬವನ್ನು ನಿತ್ಯದಂಡನೆಗೆ ಗುರುಪಡಿಸುತ್ತೇನೆ ಎಂದು ಹೇಳಿದರು. ಮರುದಿನ ಸಾಮುವೇಲನು ಏಲಿಯಳಿಗೆ ಎಲ್ಲವನ್ನೂ ತಿಳಿಸಿದನು. ಫಿಲಿಷ್ಯರಿಗೆ ಇಸ್ರಾಯೇಲರಿಗೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಇಸ್ರಾಯೇಲರು ಸೋತರು. ಆಗ ದೇವರ ಮಂಜೂಷವು ಶತ್ರುವಶವಾಯಿತು. ಏಲಿಯ ಮಕ್ಕಳು ಸಾಯುತ್ತಾರೆ. ಆ ವಿಷಯವನ್ನು ಕೇಳಿದೊಡನೆ ಏಲಿಯನು ಸಾಯುತ್ತಾನೆ. ಆಗ ಸಾಮುವೇಲನು ಅವರಿಗೆ, ನೀವು ದೇವರ ಕಡೆಗೆ ತಿರುಗಿಕೊಂಡರೆ ನಿಮ್ಮನ್ನು ದೇವರು ಕಾಪಾಡುವರು ಅಂದನು. ಆಗ ಇಸ್ರಾಯೇಲರು ದೇವರ ಕಡೆಗೆ ಬಂದರು. ಸಾಮುವೇಲನು ಮುದುಕನಾದಾಗ ಮೇಲೆ ತನ್ನ ಮಕ್ಕಳನ್ನು ನ್ಯಾಯಸ್ಥಾಪಕರಾಗಿ ಮಾಡಿದನು. ಇವರು ನ್ಯಾಯವಿರುದ್ಧವಾದ ತೀರ್ಪು ಮಾಡುತ್ತಿದ್ದರು. ಆಗ ಸಾಮುವೇಲನು ದುಃಖಪಟ್ಟು ದೇವರನ್ನು ಪ್ರಾರ್ಥಿಸಿದ. ಅದಕ್ಕೆ ದೇವರು ಹೇಳುತ್ತಾರೆ, ಜನರು ಹೇಳಿದಂತೆಯೇ ಮಾಡು ಎಂದು. ಆಗ ಸೌಲನು ಅರಸನಾದಾಗ ನೇಮಿಸಿದರು. ಆದರೆ ಸೌಲನು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯಲಿಲ್ಲ. ಆದ್ದರಿಂದ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಟ್ಟರು. ನಂತರ ದಾವೀದನಿಗೆ ಅರಸನಾಗಿ ಅಭಿಷೇಕಿಸಿದರು. ಸಾಮುವೇಲನು ನಂತರ ದಿನಗಳಲ್ಲಿ ಮರಣ ಹೊಂದಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟು ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಎಸ್ತರ್ ಅವರು ಸ್ಟೋರಿ ಹೇಳಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ತೆ. ಸಮುವೇಲನ ಚರಿತ್ರೆ. ರಾಮಾತಯಿಮ್ ಎಂಬ ಊರಿನಲ್ಲಿ
ಎಲ್ಕ ಎಂಬ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ ಹನ್ನಲು ಪೆನಿನಲು ಎಂಬ ಇಬ್ರು ಹೆಂಡತಿಯರು ಇರ್ತಾರೆ. ಪೆನಿನಲ್ಗೆ ಮಕ್ಳಿರ್ತಾರೆ, ಆದ್ರೆ ಹನ್ನಲಿಗೆ ಮಕ್ಕಳಿರಲ್ಲ. ಒಂದಿನ ಹನ್ನಲು ದೇವ್ರಿಗೆ ನನ್ನ ಮೇಲೆ ಕನಿಕರವಿಡು, ನನ್ಗೊಬ್ಬ ಮಗನನ್ನು ಕೊಡು ಅಂತ ಬೇಡ್ಕೊತಾಳೆ. ಹನ್ನಲು ದೇವರ ಚಿತ್ತದಿಂದ ಒಬ್ಬ ಮಗನನ್ನು ಹೆತ್ತಲೆ. ಆ ಮಗನಿಗೆ ಸಮುವೇಲನಂತ ಒಂದು ಹೆಸರಿಡ್ತಾರೆ. ಆ ಮಗುವು ಹಾಲು ಕುಡಿಯುವುದನ್ನು ಬಿಟ್ಟ ನಂತರ ಹನ್ನಲು ಸಮುವೇಲನನ್ನು ಯೆಹೋವನ ಮಂದಿರಕ್ಕೆ ಕರೆದುಕೊಂಡು ಎಲಿಯ ಬಳಿ ಬಂದು, ಇವನನ್ನು ಯೆಹೋವನಿಗೆ ಒಪ್ಪಿಸಿದ್ದೇನೆ ಎಂದು ಹೇಳಿ ದೇವರಿಗೆ ನಮಸ್ಕಾರ ಮಾಡಿದರು. ನಂತರ ಅವರ ಮನೆಗೆ ಹಿಂತಿರುಗಿ ಹೋದರು. ಸಮುವೇಲನು ದೇವರ ಸೇವೆ ಮಾಡುತ್ತಿದ್ದನು. ಒಂದಿನ ರಾತ್ರಿ ಸಮುವೇಲನು ಯೆಹೋವನ ಬಳಿ ಮಲಗಿದ್ದನು. ಆಗ ದೇವರು ಸಮುವೇಲನೆ ಎಂದು ಕರೆದು, ಏಲಿಯ ಮಕ್ಕಳು ನನಗೆ ವಿರೋಧವಾಗಿ ನಡೆದಿದ್ದಾರೆ, ಆದ್ರಿಂದ ಏಲಿಯ ಕುಟುಂಬವನ್ನು ನಿತ್ಯ ದಂಡನೆಗೆ ಗುರಿಪಡಿಸುತ್ತೇನೆ ಎಂದು ಹೇಳ್ತಾರೆ. ಮರುದಿನ ಸಮುವೇಲನು ಎಲಿಯನಿಗೆ ಎಲ್ಲವನ್ನು ತಿಳಿಸಿದನು. ಫಿಲಿಷ್ಟಿಯರಿಗೆ ಇಸ್ರಾಯೇಲರಿಗೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಇಸ್ರಾಯೇಲರು ಸೋತ್ತಾರೆ. ಆಗ ದೇವರ ಮಂಜೂಷವು ಶತ್ರುವಶವಾಗುತ್ತೆ. ಏಲಿಯ ಮಕ್ಕಳು ಸಾಯ್ತಾರೆ. ಈ ವಿಷಯವನ್ನು ಕೇಳಿದೊಡನೆ ಎಲಿಯನು ಸಹ ಸಾಯ್ತಾನೆ. ಆಗ ಸಮುವೇಲನು ಅವರಿಗೆ, ನೀವು ದೇವರ ಕಡೆಗೆ ತಿರುಗಿಕೊಂಡರೆ ನಿಮ್ಮನ್ನು ದೇವರು ಕಾಪಾಡ್ತಾರೆ ಅಂತ ಅಂತಾರೆ. ಆಗ ಇಸ್ರಾಯೇಲರು ದೇವರ ಕಡೆಗೆ ಬರ್ತಾರೆ. ಸಮುವೇಲನು ಮುದುಕನಾದ ಆಮೇಲೆ ತನ್ನ ಮಕ್ಕಳನ್ನು ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಇವರು ನ್ಯಾಯ ವಿರುದ್ಧವಾದ ತೀರ್ಪು ಮಾಡ್ತಾ ಇದ್ರು. ಇಸ್ರಾಯೇಲರೆಲ್ಲರೂ ಸಮುವೇಲನ ಬಳಿಗೆ ಬಂದು, ನಮ್ಗೊಬ್ಬ ರಾಜ ಬೇಕು ಅಂತ ಕೇಳ್ತಾರೆ. ಆಗ ಸಮುವೇಲನು ದುಃಖಪಟ್ಟು ದೇವರನ್ನು ಪ್ರಾರ್ಥಿಸ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಜನರು ಏನಂದ್ರೋ ಅದನ್ನೇ ಮಾಡು ಅಂತ. ಅದಕ್ಕೆ ಆಗ ಸೌಲನನ್ನು ಅರಸನನ್ನಾಗಿ ನೇಮಿಸ್ತಾರೆ. ಆದರೆ ಸೌಲನು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯಲಿಲ್ಲ. ಆದ್ದರಿಂದ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಡ್ತಾರೆ. ನಂತರ ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸ್ತಾರೆ. ಸಮುವೇಲನು ನಂತರದ ದಿನಗಳಲ್ಲಿ ಮರಣ ಹೊಂದಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟು ನಮ್ಮ ಮಧ್ಯದಲ್ಲಿ ಸಿಸ್ಟರ್ ತನುಶ್ರೀ ಅವರು ಸ್ಟೋರಿಯನ್ನು ಹೇಳಬೇಕಾಗಿ ಕೇಳ್ಕೊಳ್ತೀವಿ. ಸಿಸ್ಟರ್ ತನುಶ್ರೀ. ಬ್ರದರ್, ಸ್ಟೋರಿ ಹೇಳ. ಸಾಮುವೇಲನ ಚರಿತ್ರೆ. ರಾಮತಾಯಿಮ್ ಎಂಬ ಊರಿನಲ್ಲಿ ಏಲಕ್ಕ ಎಂಬುವ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ ಇಬ್ರು ಹೆಂಡತಿಯರು ಇದ್ದರು, ಆನಾಳು ಪೇನಿನಾಳು. ಪೇನಿನಾಳುಗೆ ಮಕ್ಕಳಿದ್ದರು, ಆನಾಳಿಗೆ ಮಕ್ಕಳಿಲ್ಲ. ಒಂದು ದಿವಸ ಆನಾಳು ದೇವರಿಗೆ, ನನ್ನ ಮೇಲೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು ಎಂದು ಬೇಡಿಕೊಂಡಳು. ಆನಾಳು ದೇವರ ಅನುಗ್ರಹದಿಂದ ಮಗನನ್ನು ಹೆತ್ತಳು. ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಲು. ಮಗು ಹಾಲು ಕುಡಿಯುವುದನ್ನು ಬಿಟ್ಟ ನಂತರ ಆನಾಳು ಸಾಮುವೇಲನನ್ನು ಯೆಹೋವನ ಮಂದಿರಕ್ಕೆ ಕರೆದುಕೊಂಡು ಏಲಿಯ ಬಳಿಗೆ ಬಂದು, ಇವನನ್ನು ಯೆಹೋವನಿಗೆ ಒಪ್ಪಿಸಿದ್ದೇನೆ ಎಂದು ಹೇಳಿ ದೇವರಿಗೆ ನಮಸ್ಕಾರ ಮಾಡಿದಳು. ನಂತರ ಅವರ ಮನೆಗೆ ಹೋದರು. ಸಾಮುವೇಲನು ದೇವರ ಸೇವೆ ಮಾಡುತ್ತಿದ್ದನು. ಒಂದು ದಿವಸ ರಾತ್ರಿ ಸಾಮುವೇಲನು ಯೆಹೋವನ ಮಂದಿರದಲ್ಲಿ ಮಲಗಿದ್ದನು. ಆಗ ದೇವರು, ಸಾಮುವೇಲನೇ, ಸಾಮುವೇಲನೇ ಎಂದು ಕರೆದು, ಏಲಿಯ ಮಕ್ಕಳು ನನಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ, ಆದುದರಿಂದ ಏಲಿಯ ಕುಟುಂಬವನ್ನು ನಿತ್ಯ ದಂಡನೆಗೆ ಗುರಿಪಡಿಸುತ್ತೇನೆ ಎಂದು ಹೇಳಿದರು. ಮರುದಿನ ಸಾಮುವೇಲನು ಏಲಿಯನಿಗೆ ಎಲ್ಲವನ್ನೂ ತಿಳಿಸಿದ್ದನು. ಫಿಲಿಷ್ಟಿಯರಿಗೆ ಇಸ್ರಾಯೇಲರಿಗೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಇಸ್ರಾಯೇಲರು ಸೋತರು. ಆಗ ದೇವರ ಮಂಜೂಷವು
ಶತ್ರುವಾಸವಾಯಿತು. ಏಲಿಯ ಮಕ್ಕಳು ಸಾಯುತ್ತಾರೆ. ಈ ವಿಷಯವನ್ನು ಕೇಳಿದೊಡನೆ ಏಲಿಯು ಸಾಯುತ್ತಾನೆ. ಆಗ ಸಾಮುವೇಲನು ಅವರಿಗೆ, ನೀವು ದೇವರ ಕಡೆಗೆ ತಿರುಗಿಕೊಂಡರೆ ದೇವರು ನಿಮ್ಮನ್ನು ಕಾಪಾಡುವರು ಅಂದನು. ಆಗ ಇಸ್ರಾಯೇಲರು ದೇವರ ಕಡೆಗೆ ಬಂದರು. ಸಾಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ನ್ಯಾಯಸ್ಥಾಪಕನಾಗಿ ಮಾಡಿದರು. ಇವರು ನ್ಯಾಯವಿರುದ್ಧವಾದ ತೀರ್ಪು ಮಾಡುತ್ತಿದ್ದರು. ಇಸ್ರಾಯೇಲರೆಲ್ಲರೂ ಸಾಮುವೇಲನ ಬಳಿಗೆ ಬಂದು, ನಮಗೆ ಒಬ್ಬ ಅರಸ ಬೇಕು ಎಂದು ಕೇಳಿಕೊಂಡರು. ಆಗ ಸಾಮುವೇಲನು ದುಃಖಪಟ್ಟು ದೇವರನ್ನು ಪ್ರಾರ್ಥಿಸಿದನು. ಅದಕ್ಕೆ ದೇವರು ಹೇಳುತ್ತಾರೆ, ಜನರು ಹೇಳಿದಂತೆಯೇ ಮಾಡು ಎಂದು. ಆಗ ಸೌಲನು ಅರಸನಾಗಿ ನೇಮಿಸಿದರು. ಅದಕ್ಕೆ ಸೌಲನು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯಲಿಲ್ಲ. ಆದ್ದರಿಂದ ದೇವರು ಸೌಲನನ್ನು ಅರಸುತನದಿಂದ ತಳ್ಳಿಬಿಟ್ಟರು. ನಂತರ ದಾವೀದನನ್ನು ಅರಸನಾಗಿ ಅಭಿಷೇಕಿಸಿದರು. ಸಾಮುವೇಲನು ನಂತರ ದಿನದಲ್ಲಿ ಮರಣ ಹೊಂದಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ ನಾವು ಸೆಷನ್ನ ಕ್ಲೋಸ್ ಮಾಡೋಣ. ಕೊನೆಯದಾಗಿ ನಮ್ಮ ಮಧ್ಯದಲ್ಲಿ ಯಾರನ್ನ ಒಬ್ಬರು ಬ್ರದರ್ಸ್ ಅಲ್ಲೊಬ್ಬರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ತೀನಿ. ಬ್ರದರ್ ಪೃಥ್ವಿ ಇದ್ದೀರಾ? ಬ್ರದರ್ ಪೃಥ್ವಿ ಇದ್ದೀರಾ? ಓಕೆ. ಜೋಶ್ವಾ? ಬ್ರದರ್ ಇವರಿದೆ ನೋಡಿ, ಅಭಿ ಎಸ್ತರ ಯಾರ್ಗಾರ ಕೊಡಿ ಬ್ರದರ್. ಜೋಶುವಾ ಇಲ್ಲ. ಅಭಿ. ಓಕೆ, ಬ್ರದರ್ ಅಭಿ ಅವರು ಪ್ರಾರ್ಥನೆ ಮಾಡಿ, ಕ್ಲೋಸಿಂಗ್ ಪ್ರೇಯರ್ ಮಾಡಿ. ನೆಕ್ಸ್ಟ್ ವೀಕು ನಾವು ಸ್ಟೋರಿ ಮುಂದುವರ್ಸೋಣ. ಓಕೆ ಸರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನು, ಉನ್ನತನು, ಸರ್ವಶಕ್ತನಾದ ನಮ್ಮ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಘನ ಮಹಿಮೆ ಉಂಟಾಗಲಿ. ತಂದೆಯಾದ ದೇವರೇ, ನಿನ್ನ ರಾಜ್ಯ ಆದಷ್ಟು ಬೇಗ ಬಂದು ಸೇರಲಿ. ಈ ಒಂದು ಝೂಮ್ ಮೀಟಿಂಗ್ನಲ್ಲಿ ನಾವು ಎಲ್ಲರೂ ಮಕ್ಕಳು ಸೇರಿ ಆ ಒಂದು ಆಕ್ಟಿವಿಟಿನ ಮಾಡಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ತಂದೆಯ ಇನ್ನೂ ಹೆಚ್ಚೆಚ್ಚಾಗಿ ನಾವು ಮಕ್ಕಳೆಲ್ಲರೂ ಇನ್ನೂ ಸತ್ಯವನ್ನು ಅರಿತುಕೊಳ್ಳಲು ತಿಳಿದುಕೊಳ್ಳಲು ಸಹಾಯ ನೀವು ತಾನೇ ಮಾಡಬೇಕು ತಂದೆಯೇ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನೀವು ತಾನೇ ನಮ್ಮನ್ನು ಕಾದು ನಡೆಸಬೇಕೆಂದು ಕೇಳ್ಕೊಳ್ತೀನಿ. ಎಲ್ಲವನ್ನು ಒಪ್ಪಿಸ್ಕೊಡ್ತೀನಿ ತಂದೆಯೇ. ಈ ಒಂದು ಕೂಟವನ್ನು ನಿಮ್ಗೆ ಒಪ್ಪಿಸ್ತೀನಿ. ನಿಮ್ಮ ಚಿತ್ತ ಏನಿದೆಯೋ ಅದನ್ನ ನಮ್ಮ ಮೇಲೆ ಮುಂದುವರಿಸಿ ತಂದೆಯೇ. ಎಲ್ಲವನ್ನು ಒಪ್ಪಿಸ್ಕೊಡ್ತಾ ನಮ್ಮ ರಕ್ಷಕನು ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೀನಿ ತಂದೆಯೇ. ಆಮೇನ್. ಎಲ್ಲ ಬ್ರದರ್ ಸಿಸ್ಟರ್ಗೂ ಥ್ಯಾಂಕ್ ಯು. ನೆಕ್ಸ್ಟ್ ನಮಸ್ತೆ ವೀಕು ಬ್ರದರ್. ಎಲ್ಲ ಬ್ರದರ್ಸ್ಗೆ ನಮಸ್ತೆ, ಎಲ್ಲ ಮಕ್ಕಳಿಗೆ ನಮಸ್ತೆ. ಮಕ್ಕಳು ಚೆನ್ನಾಗಿ ಥ್ಯಾಂಕ್ ಯು ಮಕ್ಕಳ. ಎಲ್ಲ ಮಕ್ಕಳಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವೀಕು ಸೇಮ್ ಟೈಮಿಂಗ್ಸಲ್ಲಿ ಎಲ್ಲರೂ ಸೇರೋಣ. ಇನ್ನಷ್ಟು ಮಕ್ಕಳು ಎಲ್ಲರೂ ಯಾರ್ಯಾರು ಬಂದಿಲ್ಲೋ ಅವರೆಲ್ಲರೂ ಜಾಯಿನ್ ಆಗಬೇಕು. ಎಲ್ಲರೂ ಬಂದು ಸ್ಟೋರಿ ಹೇಳಬೇಕಾಗಿ ಕೇಳ್ಕೊತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಎಲ್ಲ ಬ್ರದರ್ಸ್ಗೆ ನಮಸ್ತೆ. ಬಾಯ್. ಗುಡ್ ನೈಟ್. ಎಲ್ಲರಿಗೂ ನಮಸ್ತೆ.